ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಾಯ್ಸ್ ಆಫ್ ಕರ್ನಾಟಕ ಚಾನಲ್. ನಾವು ಇವತ್ತು ಸಂಡೇ ಆ್ಯಕ್ಚುಲಿ ತುಂಬ ಬೋರ್ ಆಗ್ತಾ ಇತ್ತು. ಸೊ ಅದಕ್ಕೋಸ್ಕರನೇ ನಿಮಗೆ ಒಂದು ಒಳ್ಳೆ ಹಿಸ್ಟಾರಿಕಲ್ ಪ್ಲೇಸ್ಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಆ್ಯಕ್ಚುಲಿ ಮಧ್ಯಾಹ್ನ ಹೋಗಿದ್ದು, ತುಂಬ ಮಳೆ ಬೇರೆ. ಸೊ ನಾವೇನು ಮಾಡಿದ್ವಿ, ಬೆಳಗ್ಗೆ ತಿಂಡಿ ತಿಂದಿರಲಿಲ್ಲ ಅಂಥೇಳಿ ಊಟ ಮಾಡ್ಕೊಂಡು ಹೋಗೋಣ ಅಂಥೇಳಿ ಒಂದು ಒಳ್ಳೆ ಹೋಟ್ಲಲ್ಲಿ ಊಟ ಮಾಡಿದ್ವಿ. ನೆಕ್ಸ್ಟು ಆ ಹೋಟ್ಲದು ವಿಡಿಯೋ ಹಾಕ್ತೀನಿ, ನೋಡ್ತಾ ಇರಿ. ಹಾಗೇ ತುಂಬ ಚೆನ್ನಾಗಿತ್ತು ಟೇಸ್ಟು. ಅಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಗೋಯ್ತು. ಈಗ ನಾವೇನು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ, ನಿಧಾನಕ್ಕೆ ಮಳೆಯಲ್ಲಿ ಇವತ್ತು ಏನೇ ಆಗಲಿ ಆ ಹಿಸ್ಟಾರಿಕಲ್ ಪ್ಲೇಸ್ನ ನಿಮಗೆ ತೋರಿಸ್ಲೇಬೇಕು ಅಂತ ಹೋಗ್ತಾಯಿದ್ದೀವಿ. ಈ ಹಿಸ್ಟಾರಿಕಲ್ ಪ್ಲೇಸ್ನ ಒಂದು ಮಹತ್ವ ಏನು ಅಂತ ಹೇಳಿದ್ರೆ, ಇದು ಒಂದು 10 ಶತಮಾನದ ಹಿಂದೆಯ ಒಂದು ದೇವಸ್ಥಾನ. 10 ಶತಮಾನ ಅಂತ ಹೇಳಿದ್ರೆ ಒಂದು 100, 200, 1000 ವರ್ಷಗಳು, 1000 ವರ್ಷ ಹಿಂದೆ ಕಟ್ಟಿದಂಥ ದೇವಸ್ಥಾನ ಅಂತ ಇದು. ಈ ದೇವಸ್ಥಾನ ಹೆಂಗೆ ನಿರ್ಮಾಣ ಆಯಿತು, ಆ ದೇವಸ್ಥಾನ ಹೇಗಿದೆ, ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನು ಗೊತ್ತಾ? ಈ ದೇವಸ್ಥಾನ ಆ ಸ್ಕಲ್ಪ್ಚರಲ್ಲಿ ಅಲ್ಲಿರುವಂತಹ ಇದರಲ್ಲಿ ಬೆಂಗಳೂರು ಅಂತ 1000 ವರ್ಷ ಹಿಂದೆನೇ ಬರೆದುಬಿಟ್ಟಿದೆಯಂತೆ. ಎಷ್ಟೋ ಜನಕ್ಕೆ ಬೆಂಗಳೂರಿನ ಮೊದಲನೇ ಹೆಸರು ಯಾವುದು ಅಂತ ಕೇಳಿದ್ರೆ ಬೆಂದಕಾಳೂರು ಅಂತ ಹೇಳ್ತಾರೆ. ಅದಕ್ಕೆ ಒಂದು ಕತೆ ಬೇರೆ ಇದೆ. ಕಾಳು ಬೇಗ ಬೇಯ್ತಂತೆ, ಅದಕ್ಕೋಸ್ಕರ ಬೆಂದಕಾಳೂರು ಅಂತ ಹೆಸರಿಟ್ವಿ ಅಂತ ಹೇಳಿ. ಬಟ್ ಬೆಂಗಳೂರು ಅನ್ನುವ ಹೆಸರು 1000 ವರ್ಷದ ಹಿಂದೆನೇ ಈ ಶಾಸನದಲ್ಲಿ ಬರೆದಿದೆಯಂತೆ. ಸೊ ಬೆಂಗಳೂರು ಅನ್ನೋ ಹೆಸರು ಮೊದಲೇನೇ ಇತ್ತು, ಬೆಂದಕಾಳೂರು ಅಂತ ಮೊದಲು ಇರಲಿಲ್ಲ ಅಂತ ಹೇಳಿ ಶಾಸನನ ನಾವು ನಿಮಗೆ ತೋರಿಸ್ತೀವಿ. ಬನ್ನಿ ಆ ಜಾಗಕ್ಕೆ ಹೋಗಿ. ಎಂತಹ ಅದ್ಭುತವಾದ ಜಾಗ, ಅಲ್ಲಿರುವಂಥ ದೇವರು ಪ್ರತಿಯೊಂದನ್ನು ಒಂದು ಸತಿ ನೋಡ್ಕೊಂಡು ಬರೋಣ. ದಿನ ಬೆಳಿಗ್ಗೆ ಆದರೆ ಈ ಟ್ರಾಫಿಕ್ಕು, ಈ ಜನಜಂಜಾಟ, ಈ ಕೆಲಸಗಳ ಮಧ್ಯೆ ನಮ್ಮ ಬೆಂಗಳೂರಿನ ಮಧ್ಯೆ ಬೇಗೂರು ಹತ್ರ ಒಂದು ಒಳ್ಳೆಯ ಹಿಸ್ಟಾರಿಕಲ್ ದೇವಸ್ಥಾನ ಇದೆ ಅಂತ ಹೇಳಿದ್ರೆ ನಿಮಗೆಲ್ಲ ಆಶ್ಚರ್ಯ ಆಗೇ ಆಗುತ್ತೆ. ಬೆಂಗಳೂರಲ್ಲಿ ಇಷ್ಟು ವರ್ಷ ಇದ್ದೀವಿ, ಆದರೆ ಬೆಂಗಳೂರಿನ ಹೆಸರು ಹೇಗೆ ಬಂತು ಅಂತ ಯಾರಿಗೂ ಗೊತ್ತಿಲ್ಲ. ಈ ಒಂದು ಹಿಸ್ಟಾರಿಕಲ್ ದೇವಸ್ಥಾನ ಬರೀ ಹಿಸ್ಟಾರಿಕಲ್ ದೇವಸ್ಥಾನ ಅಂತ ಹೇಳಿದ್ರೆ ಆಗಲ್ಲ. ಇದಕ್ಕೆ 1300 ವರ್ಷಗಳ ಹಳೆಯದಾದ ಒಂದು ಪುರಾವೆಗಳು ಕೂಡ ಇದೆ. ಆದರೆ ಆ ಒಂದು ಹಿಸ್ಟಾರಿಕಲ್ ಪ್ಲೇಸ್ನ ನಾವೆಲ್ಲ ನೋಡಬೇಕು ಅಂತ ಹೇಳಿದ್ರೆ ಮೊದಲು ಅಲ್ಲಿ ಇರುವಂತಹ ಒಂದು ಕಥೆಯನ್ನ ನಾವು ಕೇಳಲೇಬೇಕಾಗತ್ತೆ. ಅದ್ರ ಜೊತೆಗೆ ನಾವು ಈ ಒಂದು ಕಥೆಯನ್ನ ಕೇಳ್ತಾ ಇಲ್ಲಿರುವಂತಹ ಇನ್ಸ್ಕ್ರಿಪ್ಷನ್ಸ್ಗಳನ್ನ ನಾವು ನೋಡ್ತಾ ಹೋದಷ್ಟು ನಮಗೆ ನಾವು ತಿಳ್ಕೊಂಡಿರುವಂತಹ ಕೆಲವೊಂದು ವಿಷಯಗಳು ನಿಜಾನ ಸುಳ್ಳ ಅನ್ನೋದು ನಮಗೆ ಶಾಕ್ ಆಗಿಬಿಡುತ್ತೆ. ಅದೇ ಥರ ನಮಗೆ ಇಲ್ಲಿರುವಂತಹ ದೇವಸ್ಥಾನದ ಒಂದು ಪ್ರತೀತಿಯನ್ನು ನೋಡ್ತಾ ಹೋದ್ರೆ ನಮಗೆ ನಮ್ಮ ಬೆಂಗಳೂರು ಬಗ್ಗೆನೇ ನಮಗೆ ಹೆಮ್ಮೆ ಆಗ್ತಾ ಹೋಗುತ್ತೆ. ಬನ್ನಿ ದೇವಸ್ಥಾನ ನೋಡ್ಕೊಂಡು ಬರೋಣ. ಸುಮಾರು 9-10ನೇ ಶತಮಾನದಲ್ಲಿ ಗಂಗರ ಮತ್ತೆ ಚೋಳರ ನಡುವೆ ಮಹಾಯುದ್ಧ ನಡೆಯುತ್ತೆ. ಆಗ ಚೋಳರು ಗಂಗರಿಗೆ ಸೋತಿ ಈ ಒಂದು ಪಂಚಲಿಂಗೇಶ್ವರ ದೇವಸ್ಥಾನನ ಉಡುಗೊರೆ ಕೊಡ್ತಾರೆ. ಈ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ 2 ಲಿಂಗಗಳನ್ನ ಗಂಗರು ಪ್ರತಿಷ್ಠಾಪನೆ ಮಾಡ್ತಾರೆ. ಅದರ ಹೆಸರು ನಾಗರೇಶ್ವರ ಮತ್ತು ನಾಗೇಶ್ವರ. ಹಾಗೆ ಚೋಳರು ಇನ್ನ 3 ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಅದರ ಹೆಸರು ಚೋಳೇಶ್ವರ, ಕಾಳಿ ಕಮಟೇಶ್ವರ, ಹಾಗೆ ಕರಡೇಶ್ವರ ಅಂತ ಹೇಳಿ. ಈ ಒಂದು ದೇವಸ್ಥಾನಕ್ಕೆ ನಾಗರತ್ನೇಶ್ವರ ಅಂತ ಹೇಳಿ ಹೇಳ್ತಾರೆ. ಇಲ್ಲಿ 5 ಥರದ ಶಿವ, ಪಂಚಲಿಂಗೇಶ್ವರ ಅಂತ ಹೇಳಿ ಅದಕ್ಕೆ ಹೆಸರು ಬಂದಿದೆ. ಇಲ್ಲಿ 5 ಥರದ ಶಿವ, 2 ಕೈ ಇರುವಂತಹ ಗಣೇಶ, ವೆಸ್ಟ್ ಫೇಸಿಂಗ್ ಸೂರ್ಯ, ಹಾಗೆ ನಂದಿ ಮಂಟಪ, ಮತ್ತು ಗಂಗಾಸ್ ಮತ್ತು ಚೋಲಾಸ್ ಮಾಡಿರುವಂತಹ ಸ್ಕಲ್ಪ್ಚರ್ಸ್, ಮತ್ತು ಹತ್ತಿರದಲ್ಲೇ ಬೇಗೂರು ಫೋರ್ಟ್ ಇದೆ, ಅಂದರೆ ಬೇಗೂರು ಕೋಟೆ ಇದೆ. ಸುಮಾರು 1300 ವರ್ಷಗಳ ಕಾಲ ಹಿಂದಿನ ಈ ಒಂದು ದೇವಸ್ಥಾನದಲ್ಲಿ ನಾನು ಆಗಲೇ ಹೇಳಿದ್ದೆ ಪುರಾವೆ ಇದೆ ಅಂತ ಹೇಳಿ. ಅಂದರೆ ಬೆಂಗಳೂರು ಇನ್ಸ್ಕ್ರಿಪ್ಷನ್ಸ್ ಅಂತ ಹೇಳಿ, ಬೆಂಗಳೂರು ಅನ್ನುವ ಹೆಸರು ಮೊದಲೇ ಈ ಇನ್ಸ್ಕ್ರಿಪ್ಷನ್ ಅಲ್ಲಿ ಬರೆದಿದೆ. ಅಂದರೆ ನಮಗೆ ಗೊತ್ತಿರುವುದು ಬೆಂದಕಾಳೂರು ಎಂಬುದಕ್ಕೆ ಯಾವುದೇ ತರಹದ ಪುರಾವೆ ಇಲ್ಲ. ಸೊ ಬೆಂಗಳೂರು ಅಂದರೆ ಈ ಬೆಂಗಳೂರು ಎನ್ನುವ ಹೆಸರು ಕೆಂಪೇಗೌಡರು ಮೊದಲೇ ಇಲ್ಲಿ ರಚಿಸಿದ್ದಾರೆ ಅಂದರೆ ಅದರದ್ದು ಪ್ರೂಫ್ ಇದೆ. ಈ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ
5 ಲಿಂಗಗಳಿದೆ. ಈ 5 ಲಿಂಗದಲ್ಲಿ 2 ಲಿಂಗ 9 ಮತ್ತು 10ನೇ ಶತಮಾನದಲ್ಲಿ ಗಂಗಾಸವರು ನಿರ್ಮಿಸಿದರೆ, ಅದನ್ನೇ 11ನೇ ಶತಮಾನದಲ್ಲಿ ಚೋಳ ಮತ್ತೆ 3 ಲಿಂಗಗಳನ್ನ ಸ್ಥಾಪಿಸ್ತಾರೆ. ನಮ್ಮ ಸುತ್ತಮುತ್ತಲೇ ಎಷ್ಟೊಂದು ಇಂತಹ ಹಲವಾರು ಜಾಗಗಳಿದೆ. ಆದರೆ ನಮ್ಮ ದಿನದ ಜಂಜಾಟದಲ್ಲಿ ಈ ಒಂದು ಐತಿಹಾಸಿಕ ಸ್ಥಳಗಳಾಗಿರಲಿ, ಇನ್ನ ಬೇರೆ ತರಹದ ಸ್ಥಳಗಳನ್ನ ನಾವು ಮರೆತು ಹೋಗ್ಬಿಟ್ಟಿದ್ದೀವಿ. ಬನ್ನಿ, ವಾಯ್ಸ್ ಆಫ್ ಕರ್ನಾಟಕದ ಮುಖಾಂತರ ನಿಮಗೆ ಇಂತಹ ಒಂದು ಸ್ಥಳಗಳ ಬಗ್ಗೆ ಪರಿಚಯ ಮಾಡಿಕೊಡ್ತೀವಿ. ನಮ್ಮ ಜೊತೆಗಿರಿ. ನಮಸ್ಕಾರ.